ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಂತರ ಮಹಾವಿದ್ಯಾಲಯಗಳ ಕ್ರೀಡಾಕೂಟ. ದೈಹಿಕ ಆರೋಗ್ಯ ಸದೃಢತೆಗೆ ಕ್ರೀಡೆಗಳು ಅಗತ್ಯ. ಗುರುರಾಜ್ ಸುಂಕದ. ಮಹರ್ ಜಾತಿ ಜನರನ್ನು ಚಲುವಾದಿ ಹೊಲೆಯ ಜಾತಿಗಳ ಸಮಾನಾರ್ಥಕ ಪರಿಗಣಿಸದೇ ಇರಲು ಮಹೇಂದ್ರ ಮಿತ್ರ ಮನವಿ. ಬಗರ ಹುಕುಂ ಸಾಗುವಳಿದಾರರ ಅರ್ಜಿ ತಿರಸ್ಕಾರ ವಿರೋಧಿಸಿ ಫೆಬ್ರವರಿ 10ರಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ. ಆಂಜನೇಯ ಕುರುಬದೊಡ್ಡಿ. ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಗೆ ಕೃತಿಗಳ ಆಹ್ವಾನ. ವಿಜೇತರಿಗೆ ಬಹುಮಾನ. ಬಶೀರ್ ಅಹಮದ್ ಹೊಸಮನಿ. ಫೆಬ್ರವರಿ 10ರಂದು ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ 5ನೇ ವರ್ಷ ಪಲ್ಲಕ್ಕಿ ಉತ್ಸವ. ಅಗ್ನಿಕುಂಡ ಕಾರ್ಯಕ್ರಮ. ರಾಜೇಶ್. ವಾರ್ತೆಗಳ ವಿವರ. ಕ್ರೀಡೆಗಳು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ. ಆದ್ದರಿಂದ ಕ್ರೀಡಾಪಟುಗಳು ಮಾತ್ರವಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಮುಂದಾಗಬೇಕು ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಗುರುರಾಜ್ ಸುಂಕದ ಹೇಳಿದರು. ಅವರಿಂದು ನಗರದ ಕೃಷಿ ವಿವಿಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ವಿವಿಯ 15ನೇ ಅಂತರ ಮಹಾವಿದ್ಯಾಲಯಗಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಿಕ್ಷಣದ ಜೊತೆಗೆ ಕ್ರೀಡೆಗಳು ಕೂಡ ಅತ್ಯಂತ ಮುಖ್ಯವಾಗಿರುತ್ತವೆ. ಆದ್ದರಿಂದ ಕ್ರಿಯಾಶೀಲವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಮಹಾವಿದ್ಯಾಲಯಕ್ಕೆ ಕೀರ್ತಿ ತರಬೇಕು. ಕ್ರೀಡಾಪಟುಗಳು ಮಾತ್ರವಲ್ಲದೆ ಇತರೆ ವಿದ್ಯಾರ್ಥಿಗಳು ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು. ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯವು ವೃದ್ಧಿಸುತ್ತದೆ ಎಂದು ತಿಳಿಸಿದರು. ಕ್ರೀಡೆಯಲ್ಲಿ ಸೋಲು ಗೆಲುವು ಎಂಬುದನ್ನು ಸಾಮಾನ್ಯ ಭಾಗವಹಿಸುವ ಇಚ್ಛೆ ಅತ್ಯಂತ ಮುಖ್ಯವಾಗಿರುತ್ತದೆ. ಆದ್ದರಿಂದ ಕ್ರೀಡೆಗಳಲ್ಲಿ ಭಾಗವಹಿಸುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಕ್ರೀಡೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ದಿನನಿತ್ಯದ ಚಟುವಟಿಕೆಯಾಗಬೇಕು ಎಂದರು. ಪ್ರಸ್ತುತ ದಿನಗಳಲ್ಲಿ ಕ್ರೀಡೆ ವಿಜ್ಞಾನಕ್ಕೆ ವಿಸ್ತಾರಗೊಂಡಿದ್ದು, ಕ್ರೀಡೆಯಿಂದ ದಿನನಿತ್ಯದ ಜೀವನ ಶೈಲಿ ಬದಲಾಗಿ ಉತ್ತಮ ಹವ್ಯಾಸಗಳು, ಆಲೋಚನೆಗಳು ಮೂಡುತ್ತವೆ. ಇಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಕೃಷಿ ವಿವಿಯ ವ್ಯಾಪ್ತಿಯ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಕ್ರೀಡೆಯನ್ನು ಸ್ಪರ್ಧಾ ಮನೋಭಾವದಿಂದ ಆಡಬೇಕು. ಆದರೆ ಎಂದಿಗೂ ನಾವು ಬೇರೆ ಎಂಬ ಭಾವನೆ ಬೇಡ. ಎಲ್ಲರೂ ಕೂಡ ಒಂದೇ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ತಿಳಿಸಿದರು. Intercollegiate Athletic Meet for the year 2024-25 open. Thank you for opening the meet. The chief guest of the day, Dr. Gururaj Sunkar, Registrar UAS Raichur, for his blessings, and then Sir, what's present, sir? Present, sir. that's a man. True spirit of sportsmanship. For the honor of our university. And also I give compliment to College of Agriculture Engineering Dean and whole team for organizing this event. And this is a one-day event. And right from morning to evening, you will have all the event to complete all the 17 events. So another thing what I want to say is you be sportive throughout the events. So you treat yourself as your brothers and sisters. You are all belonging to only one university. So don't treat that I am from Gangavati, I am from Hagri, I am from the Agriculture College, Raichur, Engineering. All are equal, and whoever wins. And also I congratulate the winner last year, winner College of Agriculture, Raichur, though they were the winners of the athletic meet. And this time I wish College of Hagri team to be winner by showing yourself, because it is a new college. And also I wish other college students also, so that they can come out with very good participation in all the activities, and they become a champions.
So with these few words, once again, I congratulate all of you, and also I compliment the organizers, College of Agriculture Engineering, Dean and staff. 100, 200, 400, 800, 1500, 5000 ಹಾಗೂ 10,000 ಮೀಟರ್ ಓಟ, ಹೈ ಜಂಪ್, ಬ್ರಾಡ್ ಜಂಪ್, ಟ್ರಿಪಲ್ ಜಂಪ್, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ, ಜಾವ್ಲಿನ್ ಥ್ರೋ, ಹ್ಯಾಮರ್ ಥ್ರೋ, ರಿಲೇ ಸೇರಿದಂತೆ ಇತರೆ ಪಂದ್ಯಾವಳಿಗಳು ನಡೆದವು. ಈ ಸಂದರ್ಭದಲ್ಲಿ ವಿವಿಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಮಲ್ಲೇಶ್ ಕೂಲಿಮಿ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ವಿಭಾಗದ ಡೀನ್ ಡಾಕ್ಟರ್ ಎಸ್.ಬಿ. ಗೌಡಪ್ಪ, ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ನಾರಾಯಣರಾವ್ ಕೆ, ಸ್ನಾತಕೋತ್ತರ ವಿಭಾಗದ ಡೀನ್ ಹಾಗೂ ಆಡಳಿತಾಧಿಕಾರಿ ಡಾಕ್ಟರ್ ಜಾಗೃತಿ ದೇಶಮಾನ್, ಪ್ರಾಧ್ಯಾಪಕ ದೈಹಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಜಣ್ಣ, ಉದಯ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕ ಸದಸ್ಯ ಆಯೋಗಕ್ಕೆ ಮನವಿ ಮಾಡಲಾಗಿದ್ದು, ಮಹರ್ ಜಾತಿಯನ್ನು ಚಲುವಾದಿ ಮತ್ತು ಹೊರೆಯ ಉಪಜಾತಿಗಳಿಗೆ ಸಮಾನಾರ್ಥಕವಾಗಿ ಸೇರ್ಪಡೆ ಮಾಡದಂತೆ ಮನವಿ ಮಾಡಲಾಗಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮೂಲತಃ ಪರ್ವಾರಿ ಮತ್ತು ಬರೋಡಾ ಮಹಾರಾಜರ ಮಿಲಿಟರಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾಗ ಅವರು ಜಾತಿ ಹೆಸರು ಪರ್ವಾರಿ ಎಂದು ನಮೂದಾಗಿರುತ್ತದೆ. ಈಸ್ಟ್ ಇಂಡಿಯಾ ಕಂಪನಿ ಕಾಲದ ಸೈನ್ಯದಲ್ಲಿ ಮಹರರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಿಕೊಂಡಿದ್ದು, ದಾಖಲೆಗಳಲ್ಲಿ ಮಹರರನ್ನು ಪರ್ವಾರಿ ಜಾತಿಗಳವರೆಂದು ನಮೂದಿಸಿದ್ದಾರೆ ಎಂದರು. ಆಂಧ್ರ ಪ್ರದೇಶದಲ್ಲಿ ಮಾಲಾ, ಹೊಲೆಯ ಹಾಗೂ ಇತರೆ ಸಂಬಂಧಿಸಿದ ಜಾತಿಯವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಹರ್ ಜಾತಿಯ ಮಾಲಾ ಮತ್ತು ಹೊಲೆಯ ಜಾತಿಗಳ ಸಮಾನಾರ್ಥಕ ಎಂದು ಹೇಳಿ ಅಂಬೇಡ್ಕರ್ ನಮ್ಮ ನಾಯಕರು ಹೇಳಿಕೊಂಡರು. ಅದೇ ರೀತಿ ಮಾದಿಗರು ಮೋಚಿ ಜಾತಿಗೆ ಸೇರಿದ ಡಾಕ್ಟರ್ ಜಗಜೀವನ್ ರಾಮ್ ಇವರನ್ನು ಮಾದಿಗ ಜನಾಂಗಕ್ಕೆ ಸೇರಿದವರೆಂದು ಒಳ ಮೀಸಲಾತಿ ಹೋರಾಟ ಪ್ರಾರಂಭಿಸಿದರು. ರಾಜ್ಯದಲ್ಲಿ ಡಾಕ್ಟರ್ ಜಗಜೀವನ್ ರಾಮ್ ಅವರನ್ನು ಮಾದಿಗರು ಎಂದು ಭಾವಿಸಿ ಒಳ ಮೀಸಲಾತಿ ಹೋರಾಟ ನಡೆಸಿದರು. ಮಾದಿಗ ಮತ್ತು ಮೋಚಿ ಸಮಾಜಗಳ ಮಧ್ಯೆ ಹೆಣ್ಣು ಕೊಡು ತೆಗೆದುಕೊಳ್ಳುವುದಿರುವುದಿಲ್ಲ. ಇಂದಿಗೂ ಮೋಚಿವಾಡವೇ ಬೇರೆ, ಮಾದಿಗ ಜನರು ವಾಸಿಸುವ ಬಡಾವಣೆಗಳೇ ಬೇರೆಯಾಗಿವೆ ಎಂದರು. ಸೊ ಅದರಲ್ಲಿ ಪರಿಶಿಷ್ಟ ಜಾತಿಯವರು ಮೀಸಲಾತಿ ಪ್ರಮಾಣನ 15 ಇಟ್ಟು ಲೆಫ್ಟು ರೈಟು ಅದರ್ ಎಸ್ ಟಚ್ ಆಗೋದು ಅಂತೇಳಿ 3:6:5:3:1 ರೇಷಿಯೋನಲ್ಲಿ ಡಿವೈಡ್ ಮಾಡಿದರು. ಸೊ ನಾನು ಅದಾದ ನಂತರ ಮಾಧುಸ್ವಾಮಿ ಅವರು 17%, 2% ಏರಿಕೆ ಆದ ನಂತರ 6, 5.5, 4.5 ಮತ್ತು 1 ಅನ್ನೋ ರೇಷಿಯೋನಲ್ಲಿ ಮಾಡಿದ್ರು. ಸೊ ಇಲ್ಲಿ ನಮ್ಮದು ಇವತ್ತಿನ ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನಂತಂದರೆ, ಎ.ಜೆ. ಸದಾಶಿವ ರಿಪೋರ್ಟ್ನಲ್ಲಿ ಮತ್ತು ಮಾಧುಸ್ವಾಮಿ ರಿಪೋರ್ಟ್ನಲ್ಲಿ ಅಂಬೇಡ್ಕರ್ ಅವರ ಕ್ಯಾಸ್ಟ್ ಏನು ಸಬ್ ಕ್ಯಾಸ್ಟ್ ಮಹಾರ್ ಇದೆ, ಸೀರಿಯಲ್ ನಂಬರ್ 62 ಏನು ಅಪಿಯರ್ ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟಲ್ಲಿ ಇರುತ್ತಲ್ಲ, ಅದನ್ನ ತಗೊಂಬಂದು ಚಲವಾದಿ ಗುಂಪಿನಲ್ಲಿ ಹಾಕಿದ್ರು. ಸೊ ಅದಕ್ಕೆ ಆ ಮಹಾರ್ಗ ಚಲವಾದಿಗ ಸಂಬಂಧ ಇಲ್ಲ, ಅದು ಮಾದೇಶ್ ಕಮ್ಯುನಿಟಿಗೆ ಸೇರಿಸಿರಿ ಅಂತೇಳಿ ನಾವು ಅಪ್ಲಿಕೇಶನ್ ಫೈಲ್ ಮಾಡಿದ್ದೆ. ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ನಮ್ಮ ಇಲ್ಲಿ ಇರೋರು ಕರ್ನಾಟಕದವರು ಮಹಾರಾಷ್ಟ್ರ ಪಾಲಿಸಿಗಳನ್ನ ಅಡಾಪ್ಟ್ ಮಾಡ್ತಾರೆ ಶೆಡ್ಯೂಲ್ ಕ್ಯಾಸ್ಟ್ ಅವರು. ಸೊ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರು ಜಾಸ್ತಿ ಇದ್ದಾರ, ಅದಕ್ಕೆ ಮಹಾರಾಷ್ಟ್ರ ಅಂತೇಳಿ ಹೇಳ್ತಾರೆ ಅಂತೇಳಿ ಇಲ್ಲಿಗೂ ಹೇಳ್ತಾರೆ. ಸೊ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬರಹಗಳು ಮತ್ತೆ ಭಾಷಣಗಳಲ್ಲಿ ಐತೆ. ಪೇಜ್ ನಂಬರ್ 5 ಅಲ್ಲಿ ಇದೆ, ತಮ್ಗೆ ಕೊಟ್ಟಿದ್ದೀನಿ ನಾನು. ಸೊ ಇದರಲ್ಲಿ ಡಾಕ್ಟರ್ ವಿಲ್ಸನ್ ಅವರು ಆಂಥ್ರೋಪಾಲಜಿಸ್ಟು ಅವ್ರೇನಂತಾರೆ ಸೇಮ್ ಇದೆ, ಮಹಾರಾಷ್ಟ್ರ ಅಂತಂದ್ರೆ ಮಹಾರಾಷ್ಟ್ರ ಜಾಸ್ತಿ ಸಲಹೆ ಅಂತ ಹೇಳ್ತಾರೆ. ಸೊ ಅಂಬೇಡ್ಕರ್ ಅವರು ಅದಕ್ಕೆ ಅದೇ ಪುಸ್ತಕದಲ್ಲಿ ಅಂಬೇಡ್ಕರ್ ಬರಹಗಳು ಮತ್ತೆ ಭಾಷಣಗಳ ಪುಸ್ತಕದಲ್ಲಿ ಅವ್ರು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಏನಂತ ಅಂತಂದ್ರೆ ಮಹಾರಾಷ್ಟ್ರ ಅಂತಂದ್ರೆ ಮಹಾಜನರು ಜಾಸ್ತಿ ಇದ್ದಾರೆ ಅಂತ ಮಹಾರಾಷ್ಟ್ರ ಆಗಲ್ಲದು, ಮಹಾ ಅಂತಂದ್ರೆ ಗ್ರೇಟ್. ಆ ಕಂಟ್ರಿಯಲ್ಲಿ ಬಹಳಷ್ಟು ವೀರ ಶೂರರು ಇದ್ದಾರೆ, ಹಾಗಾಗಿ ದ ಕಂಟ್ರಿ ಬಿಲಾಂಗ್ಸ್ ಟು ಗ್ರೇಟ್ ಅಂತ ಹೇಳ್ತಾರೆ. ಎರಡನೇದು ಇವ್ರೇನಂತಾರೆ ಮಹಾರಾಜರು ಒಂದು ಕಾಲದಲ್ಲಿ ರಾಜರಿದ್ರು ಅಂತ ಹೇಳ್ತಾರೆ. ಇವತ್ತಿನ ವಾಸ್ತವಾಂಶದಲ್ಲಿ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳು ಬಾಬಾ ಸಾಹೇಬ್ ಇದ್ರ ಬಗ್ಗೆ ಅಧ್ಯಯನ ಮಾಡುವಾಗ ಇದೇ ವರ್ಷ ಜನವರಿ ತಿಂಗಳಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರರ ಮಹಾಸಭಾದವರು ಮಾದಿಗರ ಪಟ್ಟಿಯಿಂದ ಚರ್ಮಕಾರರನ್ನು ಪ್ರತ್ಯೇಕಿಸಬೇಕೆಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು.
ಮಾದಿಗರೆಂದರೆ ಮೃತ ಪ್ರಾಣಿಗಳನ್ನು ತಿಂದುವರು, ಹಾಗಾಗಿ ಮಾದಿಗರು ಮಹರ್ ಜಾತಿಯವರು ಒಂದೇ ಆಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಇಡೀ ಜೀವನ ಅಸ್ಪೃಶ್ಯತೆಗಾಗಿ ಜೀವನ ಮುಡಿಪಿಟ್ಟಿದ್ದರು. ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಅವರ ಹೋರಾಟ ನಡೆಸಿ ಮಾದಿಗ ಸಮಾಜದ ರಾಜಕೀಯ ನಾಯಕರು ಎಂದರು. ಮಾಲಾ ಚಲುವಾದಿ ಹೊಲೆಯ ಸಮಾಜದವರು ಸುಳ್ಳು ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಅಪಪ್ರಚಾರ ಮಾಡಬಾರದು ಎಂದರು. ಪರಿಶಿಷ್ಟ ಜಾತಿ ಜನರಲ್ಲಿ ಮತಾಂತರಗೊಂಡವರು ಅನೇಕರು ಮೀಸಲಾತಿ ಪಡೆಯುತ್ತಿರುವ ಕುರಿತಾಗಿಯೂ ಆಯೋಗಕ್ಕೆ ಗಮನಕ್ಕೆ ತರಲಾಗಿದೆ ಎಂದರು. ಕೆಲಸ ಮಾಡೋದು. ಸೊ ಅಂಬೇಡ್ಕರ್ ಅವರು ಮಹಾರ್ ಅನ್ನೋದು ಕಾಸ್ಟ್ ಬಂದು ಲಾಸ್ಟ್ ಡಿಗ್ರೀಸ್ ಅವೆಲ್ಲ ಇತಿಹಾಸ ಎಲ್ಲ ಓದಿದ ಮೇಲೆ ಮಹಾರ್ ಅನ್ನೋದು ಸತ್ತು ದನದ ಮಾಂಸ ಯಾರು ತಿಂದು ಬದುಕಿದ್ರಲ್ಲ ಅವ್ರ ಅಂತ ಬಳಕೆ ಮಾಡ್ಕೊತಾರೆ. ಅದಕ್ಕಿಂತ ಪೂರ್ವದಲ್ಲಿ ಅವ್ರು ಶಾಲಾ ದಾಖಲಾತಿಗಳಲ್ಲಿ ಪೇಜ್ ನಂಬರ್ 10 ನಲ್ಲಿ ಹಿಂಗ ತೋರಿಸಿದ್ದೀನಿ. ಇಲ್ಲ ಪೇಜ್ ನಂಬರ್ 10 ಲಾಸ್ಟ್ ಅಲ್ಲಿ ಮಿಲಿಟರಿಯಲ್ಲಿ ಬರೋಡಾ ಮಹಾರಾಜರವ್ರ ಹತ್ರ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡುವಾಗ ಅವರು ಕಾಸ್ಟ್ ಕಾಲಮ್ ನಲ್ಲಿ ಎಜುಕೇಶನ್ ಕಾಲಮ್ ಕ್ವಾಲಿಫಿಕೇಶನ್ ಅಲ್ಲಿ BA ಅಂತಿದೆ, ಅದ್ರ ಪಕ್ಕದಲ್ಲಿ ಪರ್ವಾರಿ ಅಂತಿದೆ. ಸೊ ಅದ್ರ ಜೊತೆಗೆ ಇಲ್ಲಿ ಮತ್ತೆ ಪೇಜ್ ನಂಬರ್ 9 ಅಲ್ಲಿ ಅಂಬೇಡ್ಕರ್ ಅವರು ಬರೋಡಾ ಮಹಾರಾಜರಿಂದ ಲೋನ್ ತಗೊಂಡು ವಿದೇಶಿಕ ಸೋಷಿಯಾಲಜಿ ಮತ್ತೆ ಎಕನಾಮಿಕ್ಸ್ ಓದೋದು ಅವರು ಕ್ಯಾಸ್ಟ್ ಕ್ಲಿಯರ್ ಕಟ್ ಆಗಿ ಪರ್ವಾರಿ ಅಂತೇಳಿ ಬರೀತಾವರು. ಸೊ ಅದಲ್ಲದೆ ಮತ್ತೆ ಪೇಜ್ ನಂಬರ್ 7 ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇವ್ರೇನು ಜನವರಿ 1 ಮಾಲಾ ಸಮಾಜದವರು ಚಲವಾದಿ ಸಮಾಜದವರು ಕೊರೆಗ ಉತ್ಸವ ಮಾಡ್ತಾರೆ. ಪೇಜ್ ನಂಬರ್ 7 ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಇಲ್ಲಿ ಅವರ ಮಿಲಿಟರಿ ಕಂಟೋನ್ಮೆಂಟ್ ಏರಿಯಾ, ಸೊ ಬಾಂಬೆ ಪ್ರಾಂತದಲ್ಲಿ ಇದ್ದದ್ದು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ ಅಂತೇಳಿ ಅಲ್ಲಿ ಲಾರ್ಜ್ ಎಂಪ್ಲಾಯೀಸ್ ಇವ್ರು ಮಹಾರ್ ಜನಾಂಗದವ್ರನ್ನ ಸೇರ್ಕೊತಿದ್ರು. ಇವ್ರೇನು ವಿಜಯೋತ್ಸವ ಮಾಡ್ತಾರಲ್ರಿ, ಸೊ ಅಲ್ಲಿನೂ ಅವ್ರ ಕ್ಯಾಸ್ಟ್ ಕಾಲಮ್ ನಲ್ಲಿ ಪರ್ವಾರಿ ಅಂತಾನೆ ಡೆಸಿಗ್ನೇಟ್ ಮಾಡ್ತಿದ್ರು. ಆದ್ರೆ ಇತಿಹಾಸದಲ್ಲಿ ನೋಡಿದಾಗ ಮಹಾರ್ ಅನ್ನೋ ಶಬ್ದ ಯಾವಾಗಲೂ ಬಂದಿಲ್ಲ, ಅದು ಜ್ಞಾನೇಶ್ವರಿ ಪೀರಿಯಡ್ ಆದ್ಮೇಲೆ ಅದು ಕಂಡು ಬಂದಿತ್ತು. ಸೊ ಹಾಗಾಗಿ ಅಂಬೇಡ್ಕರ್ ಅವರು ಎಂಟೈರ್ ಅನ್ಟಚಬಲ್ ಸಮಾನವಾದ ಪದನೇ ಅವರು ಅವ್ರ ಜಾತಿ ಉಪಜಾತಿಯಾಗಿ ಮಾಡ್ಕೊಂಡಿದ್ದಾರೆ. ಅದೇನಂತಂದ್ರೆ ಮೃತ್ಯು ಆಹಾರ. ಮೃತ್ಯು ಆಹಾರ ಅಂತಂದ್ರೆ ಸತ್ತು ದನದ ಮಾಂಸ ಯಾರು ತಿಂದಾರ ಅವರೇ ಮಹಾರ್ ಅಂತೇಳಿ ಹೇಳ್ತಾರೆ. ಸೊ ಅದಾದ ನಂತರ ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ನಾನು ಪ್ರಾರಂಭದಿಂದಲೂ ಹೇಳ್ಕೊತ ಬಂದಿದ್ದೀನಿ. ಅಂಬೇಡ್ಕರ್ ಅವರು ಈ ಸಂದರ್ಭದಲ್ಲಿ ನರಸಿಂಹರು ಪೋತಗಲ್, ಉರುಕುಂದಪ್ಪ ಜಗಲಿ, ಹುಸೇನ್ ಬಾಷಾ, ಫಲಕನ ಮರಡಿ ಉಪಸ್ಥಿತರಿದ್ದರು. ಬಗರು ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡುವ ವಿಷಯದಲ್ಲಿ ಜನರು ಬಹುದಿನದಿಂದ ನಿರೀಕ್ಷೆಯನ್ನು ರಾಜ್ಯ ಸರ್ಕಾರ ಹುಸಿಗೊಳಿಸಿದ್ದು ಅನೇಕ ಅರ್ಜಿಗಳನ್ನು ತಿರಸ್ಕರಿಸುವುದನ್ನು ವಿರೋಧಿಸಿ ಫೆಬ್ರವರಿ 10ರಂದು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಜಿಲ್ಲಾ ಮುಖಂಡ ಆಂಜನೇಯ ಕುರುಬದೊಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 16 ವರ್ಷಗಳಿಂದ ಸರ್ಕಾರಿ ಭೂಮಿಯನ್ನು ಕೃಷಿ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿರುವ ಸಾವಿರಾರು ರೈತರ ಕುಟುಂಬಗಳು ಸಾಗುವಳಿ ಚೀಟಿ ಪಡೆಯಲು ಅನೇಕ ಬಾರಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿಕೊಂಡಿದ್ದರು. ಇಲ್ಲಿಯವರೆಗೆ ಯಾವ ಸರ್ಕಾರವೂ ಬಗರಂ ಹುಕುಂ ಸಾಗುವಳಿದಾರರ ಸಮಸ್ಯೆ ಪರಿಹರಿಸಲು ಮುಂದಾಗಿರಲಿಲ್ಲ. ಆದರೆ ರಾಜ್ಯ ಸರ್ಕಾರಗಳ ಬಗರ ಹುಕುಂ ಸಾಗುವಳಿ ಪಟ್ಟ ನೀಡಲು ಮುಂದಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ಅವೈಜ್ಞಾನಿಕ ಕಾರಣ ರದ್ದುಗೊಳಿಸಲಾಗಿದೆ. ರೈತರು ಸಾಗುವಳಿ ಮಾಡುತ್ತಿರುವ ಗೋಮಾಳ ಭೂಮಿಯನ್ನು 100 ಜಾನುವಾರುಗಳಿಗೆ 30 ಎಕರೆ ಪ್ರದೇಶದಷ್ಟು ಗೋಮಾಳ ಮೀಸಲಿಡುವುದಾಗಿ ಹೇಳಿ ಭೂಮಿಯನ್ನು ನೀಡಲು ನಿರಾಕರಿಸಲಾಗುತ್ತಿದೆ. ಜಾನುವಾರುಗಳ ಗಣತಿ ವಾಸ್ತವವಾಗಿ ನಡೆಯದೆ ಇರುವಾಗ ಸಂಖ್ಯೆಯೂ ಇಲ್ಲ. ಗೋಮಾಳ ಭೂಮಿ ಪರಿಕಲ್ಪನೆಯನ್ನು ಪುನರಚಿಸುವ ಅವಶ್ಯಕತೆ ಇದೆ ಎಂದರು. ಈಡೇರಿಸಲು ಮುಂದಾಗಿದೆ. ಭೂಮಿ ವಸತಿಯಿಂದ ಅವರಿಗೆ ಸ್ವಾಗತ ಹೇಳುತ್ತಾ ಇದೇ ಸಮಯದಲ್ಲಿ ಬಹುತೇಕ ಅರ್ಜಿಗಳನ್ನು ತಿರಸ್ಕರಿಸಿದೆ ಅಥವಾ ಕಾನೂನು ಹೆಸರಿನಲ್ಲಿ ಭೂ ಮಂಜೂರಾತಿ ನೀಡದೆ ಅರ್ಜಿಗಳನ್ನು ಮಾನ್ಯ ಮಾಡುತ್ತಿಲ್ಲ. ಅದಕ್ಕೆ ಹಲವಾರು ರೀತಿಯ ಕಾರಣಗಳು ಇದ್ದವು. ಆ ಕಾರಣಗಳು ಸರ್ಕಾರಿ, ಪಾರಂಪೋಕು, ಗೈರಾಣಿ, ಖಾಲಿ ಸ್ಥಾನ, ಹಲವಾರು ವಿವಿಧ ಭೂಮಿಗಳನ್ನು ಎಲ್ಲ ಪೆಂಡಿಂಗ್ ಇಟ್ಬಿಟ್ಟು ಅದಕ್ಕಾಗಿ ಈ ಹೆಸರಲ್ಲಿ ಭೂಮಿಗೆ ಈ ಭೂಮಿಯಲ್ಲಿ ಭೂ ರೈತರ ಜನರು ಹಲವು ವಿವಿಧ ಭೂಮಿಯನ್ನು ಸರ್ಕಾರ ದೃಷ್ಟಿಯಲ್ಲಿ ಆಯೋಗದಲ್ಲಿ ಭೂಮಿಗಳಾಗಿರ್ಬೋದು. ಅದೇ ಭೂಮಿಗಳಲ್ಲೇ ಲಕ್ಷಾಂತರ ಬಡ ಜನರು ದುಡಿಯುತ್ತಾ ಸ್ವಾಭಿಮಾನಿ ಬದುಕು ಕಟ್ಟಿಕೊಂಡಿದ್ದಾರೆ. ಅರ್ಜಿಗಳ ತಿರಸ್ಕಾರ ಎಂಬುದು ಜನರಿಗೆ ಸಿಡಿಲು ಬಂದಂಗಾಯಿತು. ಅದೇ ತುಂಡು ಭೂಮಿಯಲ್ಲಿ
ಜನರಿಗೆ ಸಿಡಿಲು ಬಂದಾಗ ಆಯಿತು. ಆ ಹಿನ್ನೆಲೆಯಲ್ಲಿ ಇದೇ ತುಂಡು ಭೂಮಿ ಅವರ ಕುಟುಂಬಗಳಿಗೆ ಜೀವನಾಧಾರ ದಶಕಾಲದಿಂದಲೂ ಕಾಲದಿಂದಲೂ ಬಹುತೇಕ ಆದ್ದರಿಂದ ಭೂಮಿಗಳನ್ನು ನಂಬಿ ಅರ್ಜಿ ಸಲ್ಲಿಸಿ ಭೂಮಿಯ ಹಕ್ಕಿಗಾಗಿ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದವರೇ ಹೆಚ್ಚು ಭೂ ರಹಿತರಾಗಿದ್ದು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಭೂಮಿ ಮಂಜೂರಾತಿ ನೀಡಿ ಸಂವಿಧಾನ ಆಶಯಗಳನ್ನು ಈಡೇರಿಸಬೇಕೆಂದರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೆಬ್ರವರಿ 10ರಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿರುವ ಹೋರಾಟವನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಒಂದು ಮಾತ್ರ ಮಾಡುವಂತ ಒಂದು ಹೇಳಿದರು. ಸರ್ಕಾರದ ಎಷ್ಟೈತೆ ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಭಾಳ ಕಡಿಮೆ ಐತೆ. ಫಾರ್ಮ್ ಭಾಳಷ್ಟು ಭೂಮಿ ಐತೆ, ಗಿರಣಿ ಭೂಮಿ ಭಾಳಷ್ಟು ಐತೆ. ಈ ಹಲವಾರು ರೈತರು ಅದೇ ಭೂಮಿ ನಂಬಿಕೊಂಡು ಬಂದಿರ್ತಕ್ಕಂಥದ್ದು. ಇದೇ ಗಿರಣಿ ಭೂಮಿ ನಾವು ಮಾಡಲ್ಲ. ಒಂದು ಸುತ್ತುವಳಿ ಬಂದದ, 100 ಹಸುಗಳಿಗೆ 30 ಎಕರೆ ಬಿಡಬೇಕಂತ ಒಂದು ಸುತ್ತುವಳಿ ಬಂದದ. ಆ ಪ್ರಕಾರ 2011ರಲ್ಲಿ ಹಸುಗಳು ಇಷ್ಟಿದ್ದವು. ಈಗ ಎಲ್ಲ ರೈತರು ಈಗ ಹಸುಗಳು ಕಡಿಮೆ ಆಗವ, ಎಲ್ಲ ಟಾಕ್ಲಿಂದ ಉಳಿಮೆ ಮಾಡಕತ್ತಾರ. ಈಗ ಸರ್ಕಾರದವರು ಅದೇ ಆ ಪ್ರಕಾರ ಹಸುಗಳು ಎಷ್ಟಿದ್ದಾವ ಎಷ್ಟಿಲ್ಲ ಅದು ಸ್ವಲ್ಪ ಸರ್ವೆ ಮಾಡಿ ಭೂಮಿ ಹಚ್ಚಬೇಕು, ಈ ಹಕ್ಕುಗಳನ್ನು ಬದಲಾಯಿಸಬೇಕು. ಅದಕ್ಕಾಗಿ ಈ ಭೂಮಿ ವಸತಿ ಹೋರಾಟ ಸಮಿತಿ ರಾಜ್ಯಕ್ಕೆ DC ಮುಖಾಂತರ ನಾವು 10ನೇ ತಾರೀಕು ಒಂದು ಪ್ರತಿಭಟನೆ ಮೂಲಕ ಮನವಿ ಇದು ಮಾಡಕತ್ತೀವಿ. ಸರ್, ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಗೊತ್ತೈತೆ, ತಾಲೂಕಿನಲ್ಲಿ 6057 ಅರ್ಜಿಗಳಿದ್ದಾವ. ಅದರಲ್ಲಿ ತಿರಸ್ಕಾರ ಆಗಿದ್ದು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಷಣ್ಮುಖಪ್ಪ ಗಂಟಿ ಮಾತನಾಡಿ, ಭೂಮಿ ಮತ್ತು ವಸತಿ ನೀಡುವಲ್ಲಿ ಸರ್ಕಾರ ಗೊಂದಲ ಸೃಷ್ಟಿಸುತ್ತಲೇ ಇದೆ. ಭೂಮಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದ್ದರೆ ವಸತಿ ಅರ್ಜಿಗಳನ್ನು ಸಹ ಪರಿಗಣಿಸುತ್ತಿಲ್ಲ. ನದಿ ಬಂದು ಬಡಾವಣೆಗೆ ನೀರು ನುಗ್ಗಿದಾಗ ಬರುವ ಕಂದಾಯ ಅಧಿಕಾರಿಗಳು ವಸತಿಗಾಗಿ ಅರ್ಜಿ ಸಲ್ಲಿಸಿದರೂ ಪರಿಗಣಿಸುತ್ತಿಲ್ಲ. ಶಕ್ತಿನಗರ್, ಕಾಡ್ಲೂರ್, ಕರೇಕಲ್ ಸೇರಿದಂತೆ ನೀರು ನುಗ್ಗಿದ ನಿವಾಸಿಗಳಿಗೆ ಇಂದಿಗೂ ಮನೆ ನೀಡಿಲ್ಲ ಎಂದರು. ಸರ್ಕಾರಿ ಜಮೀನನ್ನ ಸರ್ಕಾರ ಮಂಜೂರು ಮಾಡಿ ನಮಗೆ ಕೊಟ್ಟರು. ಅಲ್ಲಿ ಮನೆಗಳನ್ನು ಕೂಡ ಸರ್ಕಾರ ಕಟ್ಟಿಸಿದ. ಅದು ಅಲ್ಲಿಗೆ ಹೋಗಕ್ಕೆ ಏನಪ್ಪ ಅಂದರೆ ವಿಫಲವಾಗಿದೆ. ಯಾಕಂದರೆ ಸುಮಾರು ದಿನಗಳಿಂದ ತಾತ ಮುತ್ತಿ ತಾತ ಕಾಲದಲ್ಲಿದ್ದವರು ಅದೇ ಊರಲ್ಲಿ ಇದ್ದುಕೊಂಡು ಸುಮಾರು 3-4 ಕಿಲೋಮೀಟರ್ ನಡೆದು ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈ ವಸತಿ ಯೋಜನೆಯ ಬರ್ತಕ್ಕಂಥ ಮನೆಗಳನ್ನು ಪ್ರತಿ ಪಂಚಾಯತಿಯಿಂದ ಇದ್ದ ಊರಲ್ಲೇ ಯಾರಿಗೆ ಜಾಗ ಅಲ್ಲ ಅವರಿಗೆ ಏನಪ್ಪ ಅಂದರೆ ನೀಡಬೇಕು. ಇದು ಆದೇಶ ಸರ್ಕಾರ ಮಾಡಬೇಕಂತ ನಾನು ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತೀನಿ. ಅದೇ ರೀತಿಯಾಗಿ ಹೋದ ಸಲ ನಮ್ಮ ಶಕ್ತಿನಗರ ಮತ್ತು ಕಾಡೂರು, ಕರೇಕಲ್, ರಂಗಾಪುರ ಭಾಗದಿಂದ ಸುಮಾರು ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ನದಿ ಮುಳುಗಡೆ ಆಗುವ ಸಂದರ್ಭದಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ಆವಾಗ ನದಿ ಬಂದಾಗ ಮಾತ್ರ ಎಲ್ಲ AC ಮತ್ತು ತಹಶೀಲ್ದಾರ್ DC ಅವರು ಓಡಾಡ್ತಾರೆ ವಿನಃ ಆಮೇಲೆ ಆ ಕಡೆ ತಿರುಗಿನೂ ನೋಡೋಂಗಿಲ್ಲ. ಇವತ್ತಿನ ಮಿತಿಗೆ ವಸತಿ ಯೋಜನೆ ಮತ್ತು ಮನೆಗಳಲ್ಲಿ ಶಿಫ್ಟ್ ಮಾಡೋಕ್ಕೆ ಹಾಗೆ ಹೇಳಿರ್ತಕ್ಕಂಥ ಅಧಿಕಾರಿಗಳು ಇವಾಗ ಬರ್ತಾ ಇಲ್ಲ. ಏನು ಸರ್, ಹೀಗಾಗಿ ನಾವೇನು ಹೇಳ್ತೀವಿ ಅಂದರೆ ಈಗ ಮಳೆಗಾಲದ ಇಲ್ಲದ ಸಮಯದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುಳುಗಡೆ ಆಗುವ ಪ್ರದೇಶಗಳನ್ನು ಅಧಿಕಾರಿಗಳು. ಈ ಸಂದರ್ಭದಲ್ಲಿ ರಂಗಾರೆಡ್ಡಿ, ಕೃಷ್ಣ ಪ್ರಸಾದ್ ಇದ್ದರು. ಹೊಸಮನೆ ಪ್ರಕಾಶನದಿಂದ ವೈಚಾರಿಕ ನಾಟಕ ಕೃತಿಗಳ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ವಿಜೇತ ಕೃತಿಗಳಿಗೆ ಬಹುಮಾನ ವಿತರಿಸಲಾಗುತ್ತದೆ ಎಂದು ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮ್ಮದ್ ಹೊಸಮನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸ್ಪರ್ಧೆಯಲ್ಲಿ ಭಾಗವಹಿಸುವ ಕೃತಿಕಾರರು 2024ರಲ್ಲಿ ಪ್ರಕಟವಾಗಿರಬೇಕು, ಜಿಲ್ಲೆಯವರೇ ಆಗಿರಬೇಕು, ಧಾರ್ಮಿಕ ಮತ್ತು ಮೂಢನಂಬಿಕೆ ಬಿತ್ತುವ ಕೃತಿಯಾಗಿರಬಾರದು, ಸೃಜನಶೀಲ ಕೃತಿಯಾಗಿರಬೇಕು. ಕಂಪನಿ ನಾಟಕ, ಸಾಮಾಜಿಕ ನಾಟಕಗಳು ಸ್ಪರ್ಧೆಯಲ್ಲಿ ಅವಕಾಶವಿರುವುದಿಲ್ಲ. 2024 ಜನವರಿ 1ರಿಂದ ಡಿಸೆಂಬರ್ 31ರೊಳಗೆ
ಕೃತಿಗಳು ಸ್ಪರ್ಧೆಗೆ ಅರ್ಹವಾಗಿವೆ. ಸಂಕಲನ ನಾಟಕಗಳಿಗೆ ಅವಕಾಶವಿರುವುದಿಲ್ಲ. ತೀರ್ಪುಗಾರರ ನಿರ್ಧಾರವೇ ಅಂತಿಮವಾಗಿದೆ. ಪ್ರಥಮ ಬಹುಮಾನವಾಗಿ 5,000 ರೂಪಾಯಿ ನಗದು ಹಾಗೂ ಪಾರಿತೋಷಕ, ದ್ವಿತೀಯ ಬಹುಮಾನವಾಗಿ 3,000 ರೂಪಾಯಿ ಫಲಕ ನೀಡಲಾಗುತ್ತದೆ ಎಂದರು. ಲೇಖಕರು ಹೆಸರು, ವಿಳಾಸ, ಮೊಬೈಲ್ ನಂಬರ್ ಸ್ಪಷ್ಟವಾಗಿ ಬರೆದಿರಬೇಕು. ಕೃತಿಯ 2 ಪ್ರತಿಗಳನ್ನು ಫೆಬ್ರವರಿ 25ರೊಳಗೆ ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು, ಹೊಸಮನಿ ಪ್ರಕಾಶನ, ಕನ್ನಡ ಡಿಂಡಿಮ ನಿಲಯ, ಮನೆ ಸಂಖ್ಯೆ 14-2-215/9, ಅಮರೇಶ್ವರ ನಗರ, ತಂಪು ಉಗ್ರಾಣದ ಹಿಂದೆ, ಅಸ್ಕಿಹಾಳ್, ರಾಯಚೂರು. ಮೊಬೈಲ್ ಸಂಖ್ಯೆ 7485499744 ಅಥವಾ 9902597394ಕ್ಕೆ ಸಂಪರ್ಕಿಸುವಂತೆ ಮನವಿ ಮಾಡಿದರು. ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತದೆ. ಪ್ರಥಮ ಪ್ರಶಸ್ತಿ ಪಡೆದ ಕೃತಿಗೆ 5,000 ರೂಪಾಯಿಗಳ ನಗದು ಬಹುಮಾನ, ದ್ವಿತೀಯ ಪ್ರಶಸ್ತಿ ಪಡೆದ ಕೃತಿಗೆ 3,000 ನಗದು ಬಹುಮಾನ ನೀಡಲಾಗುತ್ತದೆ. ಜೊತೆಗೆ ಪ್ರಶಸ್ತಿ ಫಲಕ, ಪ್ರಶಸ್ತಿ ಪತ್ರ ಹಾಗೂ ಶಾಲು, ಹಾರಗಳು ಗೌರವ ಇರುತ್ತದೆ. ಪ್ರಶಸ್ತಿಗೆ ಕಳಿಸುವ ಕೃತಿಗಳಿಗೆ ನಿಯಮಗಳು. ಇದೊಂದು ರಾಯಚೂರು ಜಿಲ್ಲಾ ಮಟ್ಟದ ನಾಟಕ ಕೃತಿ ಸ್ಪರ್ಧೆ. ರಾಯಚೂರು ಜಿಲ್ಲಾ ಬರಹಗಾರರೇ ಆಗಿರಬೇಕು. ಬೇರೆ ಜಿಲ್ಲೆಯಿಂದ ಬಂದವರಾದರೆ 10 ವರ್ಷ ಇಲ್ಲಿ ನೆಲೆಸಿರಬೇಕು. ನಾಟಕ ಕೃತಿ ವೈಚಾರಿಕ ಕೃತಿಯಾಗಿರಬೇಕು. ಸೃಜನಶೀಲ ಕೃತಿಯಾಗಿರಬೇಕು. ಧಾರ್ಮಿಕ ಹಾಗೂ ಮೂಢನಂಬಿಕೆ ಬಿತ್ತುವಂತಹ ಕೃತಿಗಳಾಗಿರಬಾರದು. ಕಂಪನಿ ನಾಟಕ ಶೈಲಿಯ ಹಳ್ಳಿಗಳಲ್ಲಿ ಆಡುವ ಸಾಮಾಜಿಕ ನಾಟಕಗಳಿಗೆ ಸ್ಪರ್ಧೆಗೆ ಅವಕಾಶ ಇರುವುದಿಲ್ಲ. ಹಸ್ತಪ್ರತಿ ನಾಟಕಗಳಿಗೂ ಅವಕಾಶ ಇರುವುದಿಲ್ಲ. ವಚನ ಚಳವಳಿಯ ವೈಚಾರಿಕ ನೆಲೆಯ ಕೃತಿಗಳಾದರೆ ಸ್ಪರ್ಧೆಗೆ ಕಳಿಸಲು ಅವಕಾಶವಿದೆ. ಮೂಢನಂಬಿಕೆ ಬಿಂಬಿಸುವಂತಿರಬಾರದು ವಚನ ಚಳವಳಿಯ ಕೃತಿಗಳಿಗೆ. 2024 ಜನವರಿ 1ರಿಂದ 2024 ಡಿಸೆಂಬರ್ 31ರವರೆಗೆ ಪ್ರಕಟಗೊಂಡಿರುವ ನಾಟಕ ಕೃತಿಗಳು ಸ್ಪರ್ಧೆಗೆ ಅರ್ಹ. ನಾಟಕ ಕೃತಿ 2024ರಲ್ಲಿ ಪ್ರಥಮ ಮುದ್ರಣವಾಗಿರಬೇಕು. ಮರಮುದ್ರಣ ಕೃತಿಯು ಅರ್ಹವಲ್ಲ. ನಾಟಕ ಕೃತಿ ಒಬ್ಬರೇ ರಚಿಸಿದ್ದಿರಬೇಕು. ಸಂಕಲನಗಳಲ್ಲಿ ಬೇರೆ ಬೇರೆ ಲೇಖಕರ ನಾಟಕಗಳಿದ್ದರೆ ಪರಿಗಣಿಸಲಾಗುವುದಿಲ್ಲ. ತೀರ್ಪುಗಾರರ ನಿರ್ಣಯವೇ ಅಂತಿಮ. ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. ತೀರ್ಪುಗಾರರ ನಿರ್ಣಯದ ನಂತರ ಪ್ರಶಸ್ತಿ ವಿತರಣಾ ಸಮಾರಂಭದ ದಿನಾಂಕ ಮತ್ತು ಸ್ಥಳ ಪ್ರಕಟಿಸಲಾಗುವುದು. ಪ್ರಶಸ್ತಿ ವಿತರಣಾ ಸ್ಥಳ. ಈ ಸಂದರ್ಭದಲ್ಲಿ ರುದ್ರಯ್ಯ ಗುಣಾರಿ, ರಾಮಲಿಂಗಪ್ಪ ಕುಣಸಿ, ಕೆ ವೀರೇಶ್ ಬಾಬು ಉಪಸ್ಥಿತರಿದ್ದರು. ನಗರದ ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ 5ನೇ ವರ್ಷದ ಪಲ್ಲಕ್ಕಿ ಉತ್ಸವ ಮತ್ತು ಅಗ್ನಿಕುಂಡ ಕಾರ್ಯಕ್ರಮ ಫೆಬ್ರವರಿ 10ರಂದು ನಡೆಯಲಿದೆ ಎಂದು ಶಿವದೀಕ್ಷಾ ಗುರುಸ್ವಾಮಿ ರಾಜೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಬಸವನಭಾವಿ ವೃತ್ತದ ಬಳಿ ಇರುವ ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ ಕಳೆದ 5 ವರ್ಷಗಳಿಂದ ಶಿವ ದೀಕ್ಷಾ ಕಾರ್ಯಕ್ರಮ ಆಯೋಜಿಸಿ ನಿತ್ಯ ಅನ್ನದಾನ ನಡೆಸಲಾಗುತ್ತಿದೆ. ಫೆಬ್ರವರಿ 10ರಂದು ಬೆಳಿಗ್ಗೆ ನವಗ್ರಹ ಪ್ರತಿಷ್ಠಾಪನೆ, ಹೋಮ, ಹವನ, ಶಿವಲಿಂಗ, ನಂದಿ ಪ್ರತಿಷ್ಠಾಪನೆ, ಬೆಳಿಗ್ಗೆ 11 ಗಂಟೆಗೆ ದ್ವಾದಶ ಜ್ಯೋತಿರ್ಲಿಂಗ್ ಪಡಿಪೂಜೆ, ಪಂಚಾಮೃತ ಅಭಿಷೇಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಅನ್ನದಾನ ಮತ್ತು ಇವಾಗ 5ನೇ ವರ್ಷ ಇದು ಅನ್ನದಾನ ಮಾಡಕ್ಕೆ ನಾವು ಪಡಿಪೂಜೆ ಕಾರ್ಯಕ್ರಮ, ಮೆರವಣಿಗೆ ಕಾರ್ಯಕ್ರಮ ನಾಳೆ 10ನೇ ತಾರೀಕು ಸೋಮವಾರದಂದು ಇಟ್ಕೊಂಡಿದ್ದೀವಿ. ಈವ್ನಿಂಗ್ ಸಂಜೆ ಹೊತ್ತಲ್ಲಿ 7:15 ಅಗ್ನಿಗುಂಡ ಕಾರ್ಯಕ್ರಮ ಇರ್ತದೆ. ಸುತ್ತಮುತ್ತಲಿನ ಹಳ್ಳಿದಲ್ಲಿ ಜನ ಎಲ್ಲರೂ ಬರ್ತಾರ. ಸ್ವಲ್ಪ ನಮಗೆ ಆ ಕಾರಣಕ್ಕೆ ಪ್ರೆಸ್ ಮೀಟ್ ಕೊಟ್ಟು ಎಲ್ಲರಿಗೂ ತಿಳಿಸ್ಬೇಕಂತ ಪ್ರತಿ ವರ್ಷದಿಂದ ಅನ್ನದಾನ 48 ದಿನ ಅನ್ನದಾನ ನಿರಂತರ ಇರ್ತದೆ. ಅದ್ರಲ್ಲಿ ಏನಂದರೆ ಇದೇ 10ನೇ ತಾರೀಕಿದಂದು ಅವತ್ತು ಪಡಿಪೂಜೆ ಕಾರ್ಯಕ್ರಮ ಇಟ್ಕೊಂಡು ಬೆಳಗಿನ ಜಾವ ಅಭಿಷೇಕ ಕಾರ್ಯಕ್ರಮ ಮತ್ತು ಈವ್ನಿಂಗ್ ಲಿಂಗ ಪ್ರತಿಷ್ಠಾಪನೆ ಇದೆ. ನವಗ್ರಹ ಲಿಂಗ ಪ್ರತಿಷ್ಠಾಪನೆ ಹಾಗೆ 4:45 ನಮ್ಮ ಸಿಟಿ ಟ್ಯಾಂಕ್ಸ್ ವೃತ್ತಲ್ಲಿಂದ ಗರ್ಭಾ ರೋಡು, ಸಿಟಿ ಟ್ಯಾಂಕ್ಸ್ ವೃತ್ತ, ಮಾಳಿಕಲ್ ಸರ್ಕಲ್ನಿಂದ ಮತ್ತೆ ನಮ್ಮ ಬಸವನಬಾಯಿ ಸರ್ಕಲ್ಗೆ ಬಂದು ಮೆರವಣಿಗೆ ಸೇರ್ತದೆ. ಶಿವಸ್ವಾಮಿ ಗುರುಸ್ವಾಮಿ ಶ್ರೀಕಾಂತ್ ಮಾತನಾಡಿ, ಪ್ರತಿ ವರ್ಷ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಫೆಬ್ರವರಿ 10ರಂದು ಸಂಜೆ ಪಲ್ಲಕ್ಕಿ ಉತ್ಸವ, ನಂದಿಕೋಲು,
ಚಂಡಿ ಮೇಳ, ಭಜಂತ್ರಿಯೊಂದಿಗೆ ಮೆರವಣಿಗೆ ನಡೆಯಲಿದೆ. ಬಸವನ ಬಾವಿ ವೃತ್ತದಿಂದ ವಿವಿಧ ರಸ್ತೆಗಳ ಮೂಲಕ ಸಂಚರಿಸಿ ಚಂದ್ರಮೌಳೇಶ್ವರ ವೃತ್ತದ ಮೂಲಕ ಮರಳಿ ದೇವಸ್ಥಾನಕ್ಕೆ ಮೆರವಣಿಗೆ ಆಗಮಿಸಲಿದೆ. ನಂತರ ಅಗ್ನಿಕೂಡ ಕಾರ್ಯಕ್ರಮ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಿಳಿಸಿದರು. ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಡಿಪೂಜೆ ಕಾರ್ಯಕ್ರಮ, ದಕ್ಷಯಜ್ಞ ಕಾರ್ಯಕ್ರಮ, 4 ಗಂಟೆಗೆ ದಿವ್ಯ ಮೆರವಣಿಗೆ ಇರುತ್ತೆ ಸ್ವಾಮಿ. ಬಸವರಾಯ ಆಂಜನೇಯ ಸರ್ಕಲ್ನಿಂದ ಗದ್ವಾಲ್ ರೋಡು, ಶಂಕುಚಕ್ರಮಾರ ದೇವಸ್ಥಾನ ಹಾಗೂ ಸಿಟಿ ಸರ್ಕಲ್, ಚಂದ್ರಮೌಳಿ ವೃತ್ತದವರೆಗಿಂದ ಮತ್ತೆ ಬಸವರಾಯ ಸ್ವಾಮಿಗೆ ಅಲ್ಲಿಂದ ತಕ್ಕ ದಿವ್ಯ ಮೆರವಣಿಗೆ, ಪಲ್ಲಕ್ಕೋತ್ಸವ ಹಾಗೂ ಭಜಂತ್ರಿಯೊಂದಿಗೆ ದಿವ್ಯ ಮೆರವಣಿಗೆ ಇರುತ್ತೆ. ಎಲ್ಲರೂ ದಯಮಾಡಿ ಬರಬೇಕಂತ ಈ ಸಂದರ್ಭದಲ್ಲಿ ಶಿವದೀಕ್ಷೆ ಪಡೆದ ಗುರು ಸ್ವಾಮಿಗಳಾದ ಶಿವಲಿಂಗು, ವೀರೇಶ್, ಅರವಿಂದ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಂತರ ಮಹಾವಿದ್ಯಾಲಯಗಳ ಕ್ರೀಡಾಕೂಟ. ದೈಹಿಕ ಆರೋಗ್ಯ ಸದೃಢತೆಗೆ ಕ್ರೀಡೆಗಳು ಅಗತ್ಯ. ಗುರುರಾಜ್ ಸುಂಕದ. ಮಹಾರ್ ಜಾತಿ ಜನರನ್ನು ಚಲುವಾದಿ, ಹೊಲೆಯ ಜಾತಿಗಳ ಸಮಾನಾರ್ಥಕ ಪರಿಗಣಿಸದೇ ಇರಲು ಮಹೇಂದ್ರ ಮಿತ್ರ ಮನವಿ. ಬಗರ ಹುಕುಂ ಸಾಗುವಳಿದಾರರ ಅರ್ಜಿ ತಿರಸ್ಕಾರ ವಿರೋಧಿಸಿ ಫೆಬ್ರವರಿ 10ರಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ. ಆಂಜನೇಯ ಕುರುಬದೊಡ್ಡಿ. ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಗೆ ಕೃತಿಗಳ ಆಹ್ವಾನ. ವಿಜೇತರಿಗೆ ಬಹುಮಾನ. ಬಶೀರ್ ಅಹಮದ್ ಹೊಸಮನಿ. ಫೆಬ್ರವರಿ 10ರಂದು ಶ್ರೀ ವಸಂತ ಮಾರುತಿ ದೇವಸ್ಥಾನದಲ್ಲಿ 5ನೇ ವರ್ಷ ಪಲ್ಲಕ್ಕಿ ಉತ್ಸವ. ಅಗ್ನಿಕುಂಡ ಕಾರ್ಯಕ್ರಮ. ರಾಜೇಶ್.